ಕೇಳಿಸ್ಕೊಳ್ಳಿ ಯಾದವ್ ಜಿ, ಮೋಹನ್ ವಿಶ್ವ ಅವರು ಬಹಳ ವ್ಯಾಲಿಡ್ ಪ್ರಶ್ನೆ, ನಾವು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬ್ರೇಕಿಂಗ್ ಅವ್ರು ಮುಂಚೆನೆ ಹೇಳ್ಬಿಟ್ರು. ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲರ ಹೇಳಿಕೆ ನಡುವೆ ಸೈಲೆಂಟ್ ಆಗಿ ಯಾಕಿದ್ದಾರೆ ಅನ್ನೋದೊಂದು ಚಿಕ್ಕ ಕುತೂಹಲ. ಸಿಎಂ ಕುರ್ಚಿ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗ್ತಿದ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್. ಕೇಳಿಸ್ಕೋಬೇಕು ಪೂರ್ತಿ. ಮುಂದೆ ಮೌನವಾಗಿದ್ದು ಹಿಂದೇನಾದ್ರೂ ಆಕ್ಟಿವ್ ಆಗಿದ್ದಾರಾ ಡಿ.ಕೆ. ಶಿವಕುಮಾರ್? ಆಪ್ತರ ಬಳಿಯಲ್ಲಿ ಬರ್ತೀನಿ, ನೀವೇ ಉತ್ತರ ಕೊಡ್ಬೇಕು. ಆಪ್ತರ ಬಳಿಯಲ್ಲಿ ಪತ್ರ ಬರೆಸಿದ್ರಾ? ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ ಆಪ್ತರು ಯಾರು? ಮೋಹನ್ ವಿಶ್ವ ಅವರು ಹೇಳ್ದಂಗೆ ದಿನೇಶ್ ಗುಳಿಗೌಡರು, ಮಂಜುನಾಥ್ ಭಂಡಾರಿ ಅವರು, ರಾಜುಗೌಡರು ಜಾಯಿನ್ ಆಗಿದ್ದಾರೆ. ರಾಜುಗೌಡ್ರ ಹತ್ರ ನಾನು ರಿಯಾಕ್ಷನ್ ತಗೊಂಡು ರಾಜುಗೌಡ್ರದ ವಾಯ್ಸ್ ಮಾತ್ರ ಫ್ರೇಮ್ ಅಲ್ಲಿ ರಾಜುಗೌಡ್ರದ್ ಮಾತ್ರ ವಾಯ್ಸ್ ಹೋಗ್ತಾ ಇದೆ. ಯಾದವ್ ಜಿ ರಾಜುಗೌಡ್ರದ್ ಮಾತ್ರ. ರಾಜುಗೌಡ್ರೆ ಎಂ.ಬಿ. ಪಾಟೀಲ್ ದೆಹಲಿಗೆ ಹೋಗಿದ್ದಾರೆ, ನೀವೇ ಉತ್ತರ ಕೊಡ್ಬೇಕು. ರಾಜು ಅವ್ರು ಬಂದಿದ್ದಾರೆ ಸರ್, ಒಂದ್ ರಿಯಾಕ್ಷನ್ ಬೇಡವಾ? ಅವ್ರನ್ನ ವೆಲ್ಕಮ್ ಅವ್ರು ಬರಕ್ ಮುಂಚೆನೆ ಮಾಡಿದ್ದೆ. ಎನಿವೆ, ರಾಜುಗೌಡ್ರೆ ಎಂ.ಬಿ. ಪಾಟೀಲ್ ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದ ಮಾತ್ರಕ್ಕೆ ಅವರು ನಾನು ಸಿಎಂ ಆಗ್ತೀನಿ ಅಂತ ಕೇಳಕ್ ಹೋಗಿದ್ದಾರೆ ಅಂತ ಯಾಕಪ್ಪ ನಿಮ್ ಪಕ್ಷದವ್ರು ವಿಶ್ಲೇಷಣೆ ಮಾಡಬೇಕು? ಕುಮಾರಸ್ವಾಮಿ ಅವರನ್ನು ಮೀಟ್ ಮಾಡಿದ್ದಾರೆ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರನ್ನು ಮೀಟ್ ಮಾಡಿದ್ದಾರೆ. ಯಾಕೆ? ಸಿಎಂ ಕುರ್ಚಿಗೋಸ್ಕರನೇ ಹೋದ್ರು? ಹೈಕಮಾಂಡ್ ನಾಯಕರನ್ನ ಇದೇ ವಿಚಾರಕ್ಕೆ ಭೇಟಿ ಆಗ್ಲಿಕ್ಕೆ ಹೋದ್ರು? ಯಾಕೆ ಅನುಮಾನ ಬರಬೇಕು? ಈಗ ಬೆಂಕಿ ಇಲ್ದಲೆ ಹೊಗೆ ಆಡಲ್ಲ, ನಮಗೂ ಗೊತ್ತು. ಆ ಭಾವನೆಗಳಿಲ್ದಲೆ ಬೇರೆ ಸಂದರ್ಭದಲ್ಲಿ 100 ಸತಿ ಡೆಲ್ಲಿಗೆ ಹೋದ್ರು ಯಾರು ಚರ್ಚೆ ಮಾಡಲ್ಲ. ಆ ಸಂದರ್ಭ ಸಿಚುವೇಶನ್ಸ್ ಮೇಲೆ ಈಗ ಮಾಧ್ಯಮಗಳು ಬಿತ್ತರಿಸ್ತವಲ್ಲ, ಯಾಕೆ ಬಿತ್ತರಿಸುತ್ತೆ? ಅವ್ರಿಗೇನು ಕೆಲಸ ಇಲ್ಲ ಅಂತಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಊಹಿಸ್ತಾರೆ. ಈಗ ಯಾರು ಸಿಎಂ ಆದ್ರೂ ನಮ್ಗೇನು ಬೇಜಾರಿಲ್ಲ. ಸಿದ್ದರಾಮಯ್ಯನವ್ರು ಇನ್ನೂ 500 ವರ್ಷ ಇಟ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಬಂದ್ ಜೂನಿಯರ್ಗಳನ್ನೆಲ್ಲ ಹಂಗೆ ಜೂನಿಯರ್ ಆಗಿ ಇಟ್ಕೊಳ್ಳಿ. ಹಳೆ ಕಾಂಗ್ರೆಸ್ಸಿಗರನ್ನ ಜೀವನ ಪರ್ಯಂತ CM ಮಾಡದೆ ಹೋಗ್ಲಿ, ನಮ್ಗೇನು ಬೇಸರ ಇಲ್ಲ. ಈಗ ದೇಶಪಾಂಡೆ ಅವರು ಸುಮಾರು ವರ್ಷಗಳಿಂದ 10 ಸಾರಿ ಗೆದ್ದಿದ್ದಾರೆ, ಅವ್ರನ್ನೂ CM ಮಾಡಿದ್ರು ನಮ್ಗೇನು ಬೇಸರ ಇಲ್ಲ. ಆದರೆ ಇಲ್ಲಿ ಆಗ್ತಾ ಇರೋಂಥ ಚರ್ಚೆಗಳಿಗೆ ನಮ್ಮನ್ನ ಪ್ರಶ್ನೆ ಕೇಳಿದಾಗ ನಾವು ನಮಗೆ ಗೊತ್ತಿರೋದು ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ವಿಷನ್ ಇರುತ್ತೆ, ಒಂದು ಚಿಂತನೆ ಇರುತ್ತೆ. ನಾಗರಾಜ್ ಅವರು ಹೇಳಿದ್ರು, ನಾನು ಕೇಳೋದು ಮುಟ್ಟಾಳ್ತನದ ಪರಮಾವಧಿ ಅಂತ. ಬೇರೆ ಯಾರೋ ಇನ್ನೊಬ್ರು ಜಮೀರ್ ಅವ್ರನ್ನ ಮಾತಾಡಿಸಿ ನಾನು ಯಾಕೆ CM ಆಕಾಂಕ್ಷಿ ಆಗಬಾರ್ದು ಅಂತ. ಪಾಪ 2 ಸತಿ ಕಾಂಗ್ರೆಸ್ಗೆ ಬಂದು 2 ಸತಿ ಗೆದ್ದಿರೋದು, 10 ಸತಿ ಗೆದ್ದಿರೋರು ಆಸೆ ತೋರಿಸ್ಬಾರ್ದಾ? ಆಮೇಲೆ ಕಾಂಗ್ರೆಸ್ ಪಕ್ಷನ ಒಂದು ಹಂತಕ್ಕೆ ತಂದು ಇವತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಸಂತ ಡಿ.ಕೆ. ಶಿವಕುಮಾರ್ ಆಸೆ ಪಡಬಾರ್ದಾ? ಯಾವುದೇ ಒಬ್ಬ ವ್ಯಕ್ತಿ ಮೌನವಾಗಿದ್ದಾನೆ ಅಂದ್ರೆ ಅದು ಹಿಂದೆ ದೊಡ್ಡ ಮಟ್ಟದ ತಯಾರಿ ಇರುತ್ತೆ. ರಾಜಕೀಯದಲ್ಲಂತೂ ಮೌನವಾಗಿ ಅವರೇ ಅಂದ್ರೆ ಅದ್ರ ವಿಚಾರನೇ ಬೇರೆ ಇರುತ್ತೆ. ಸಿದ್ದರಾಮಯ್ಯನವರು ಎಲೆಕ್ಷನ್ ಆಗಿ ರಿಸಲ್ಟ್ ಬರೋವರೆಗೂ ಮೌನವಾಗಿದ್ರು. ಅಲ್ಲಿವರೆಗೂ ಓಡಾಡಿದ್ದೇನೋ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೇ ಸಪೋರ್ಟ್ ಮಾಡಿ ನನಗೆ ಪೆನ್ನು ಪೇಪರ್ ಕೊಡಿ, ನಾನು CM ಆಗ್ತೀನಿ ಅಂತ ಕೇಳ್ಕೊಂಡು ಹೋದ್ರು. ಬಟ್ ಮ್ಯಾಂಡೇಟ್ ಕೊಟ್ಟ 136 ಮ್ಯಾಂಡೇಟ್ ಕೊಟ್ಟ ಮಾರನೇ ದಿನ ನೋಡ್ರಿ ಹೊಡೆದ್ರು ಬಂಪರು ಜಾಕ್ಪಾಟ್ ಸಿದ್ದರಾಮಯ್ಯನವರು. ಅಂದ್ರೆ ಆ ಮಟ್ಟಕ್ಕೆ ಜಾಕ್ಪಾಟ್ ಹೊಡೆದ್ರು. ಅಂದ್ರೆ ಅವರ ಮೌನದ ಹಿಂದೆ ದೊಡ್ಡ ಮಟ್ಟದ ತಯಾರಿ ಇತ್ತು. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗೌಣ ಆಗೋದ್ರು, ಮಂಕಾಗೋದ್ರು ಸಿದ್ದರಾಮಯ್ಯನವ್ರು ಕೊಟ್ಟಂತ ಶಾಕ್ಗೆ. ಈಗ ಅದೇ ರೀತಿ ಶಾಕ್ ಕೊಡ್ಲಿಕ್ಕೆ ಡಿ.ಕೆ. ಅವ್ರು ತಯಾರಿ ನಡೆಸ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಬಹುದಾ? ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಅದನ್ನೇ. ಸೊ ಇದು ಕಾಮನ್ ಥಿಂಗ್ ಯೋಚನೆ ಮಾಡ್ತಾ ಇದೀವಿ. ಗೊತ್ತಿಲ್ಲ. ಎಂ.ಬಿ. ಪಾಟೀಲ್ ಅವರು ಕೂಡ ರೇಸಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಬಳಗ ಜಾರಕಿಹೊಳಿ ಅವರು ಕೂಡ ಎಲ್ಲೋ ಒಂದ್ ಕಡೆ ರೇಸಲ್ಲಿ ಇದ್ದಾರೆ. ದೇಶಪಾಂಡೆ ಅವರು ಹೇಳಿದ್ದಾರೆ. ದೇಶಪಾಂಡೆ ಅವರು ಈಗ ಸಿದ್ದರಾಮೋತ್ಸವ ಅಂತ ಮಾಡಿದ್ರಲ್ಲ 75ನೇ ವರ್ಷದ ದಾವಣಗೆರೆಯಲ್ಲಿ, ಯಾರು ಮುಂಚೂಣಿಲಿ ಕಾಣಿಸ್ಕೊಂಡ್ರು? ದೇಶಪಾಂಡೆ ಅವರಾಗಿರ್ಬೋದು, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಅವರೆಲ್ಲ ಏನಾದ್ರು ಒಂದು ಮಿನಿಸ್ಟ್ರಿಗಿರಿನೂ ಸಿಗ್ಲಿಲ್ಲ. ಒಳ ರಾಜಕೀಯಗಳು ಎಲ್ಲ ಪಕ್ಷದಲ್ಲೂ ನಡೆಯುತ್ತೆ. ಪಾಪ ನಾಗರಾಜ್ ಅವ್ರನ್ನ ನಾವು ಬ್ಲೇಮ್ ಮಾಡ್ಲಿಕ್ಕಾಗಲ್ಲ. ಅವ್ರ ಪಕ್ಷದಲ್ಲೂ ಒಳ ರಾಜಕೀಯ ಇದೆ, ನಮ್ಮ ಪಕ್ಷಗಳಲ್ಲೂ ಇರ್ತವೆ. ಏನು ಇಲ್ದಿರೋರು ದೊಡ್ಡ ಮಟ್ಟಿಗೆ ಎಮರ್ಜ್ ಆಗಿ ಹೋಗ್ತಾರೆ. ಹಂಗೆ ಹೇಳಕ್ ಬರಲ್ಲ. ನಾಳೆ ಬೆಳಗ್ಗೆ CM ಅಲ್ಲಿಂದ ಡಿಕ್ಲೇರ್ ಆಗಿ ಡಿ.ಕೆ. ಶಿವಕುಮಾರ್ ನೀವು ದೊಡ್ಡ ಉತ್ತರ ಕೊಡಬೇಕು ಸರ್. ಮೋಹನ್ ವಿಶ್ವ ಅವರೇ, ನೀವು ಮುಂಚೆನೆ ಅನುಮಾನ ವ್ಯಕ್ತಪಡಿಸಿದ್ರಿ. ಬಟ್ ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ, ಮಿನಿಸ್ಟರು ಇತ್ಯಾದಿ ಅವರು ಕೂಡ ಮೌನವಾಗಿದ್ದಾರೆ. ಬೀಯಿಂಗ್ ಪಾರ್ಟಿ ಪ್ರೆಸಿಡೆಂಟ್, ಹಿಂಗೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟರು ಕೂಡ ಅಂತಂದ್ರೆ ಹಿಂದೆ ಕ್ಯಾಲ್ಕುಲೇಷನ್ ಇಲ್ಲ ಅಂತ ಹೆಂಗಪ್ಪ ನಾವು ಅನ್ಕೊಳ್ಳೋದು? ನಾನು ಕ್ಯಾಲ್ಕುಲೇಷನ್ ಇಲ್ಲ ಅಂತ ಹೇಳ್ತಾನಿಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಎಲ್ಲಾರು ಕ್ಯಾಲ್ಕುಲೇಷನ್ ಹಾಕೊಂಡೇ ಮಾಡ್ತಾ ಇರೋದು, ಆಯ್ತಲ್ಲ. ಬಟ್ ಬಿಯಾಂಡ್ ದಿಸ್, ನಾನು ಈಗ ರಾಜ್ಯದ ಜನ ಹೌದು ಎಲೆಕ್ಷನ್ ಅಲ್ಲಿ ನಾವು ಸೋತ್ವಿ, ಇವ್ರೇನೋ ಸುಳ್ಳು ಪ್ರಚಾರಗಳು ಮಾಡಿದ್ರು, ಇವ್ರಿಗೆ ಭರವಸೆ ಇಟ್ಬಿಟ್ಟು 136 ಸೀಟ್ ಕೊಟ್ರು. ನೀವು ನೋಡಿ ಕಳೆದ 14 ತಿಂಗಳಿಂದ ರಾಜಕಾರಣ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಅವ್ರು. ಲಿಟ್ರಲಿ ಇವತ್ತು ನೋಡಿ ಆ ಅಂಗನವಾಡಿ ಹೆಣ್ಮಕ್ಳು ಪಾಪ ಅವ್ರಿಗೆ ಸಂಬಳ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ರಸ್ತೆಯಲ್ಲಿ ಇದ್ದಾರೆ ಪ್ರತಿಭಟನೆ ಮಾಡ್ಕೊಂಡು. ನೆಕ್ಸ್ಟ್ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಹಾಕ್ತೀನಿ ಅಂದ್ರು, ವರಮಹಾಲಕ್ಷ್ಮಿಗೂ ಬರಲಿಲ್ಲ. ಗೌರಿ ಹಬ್ಬ ಬಂತು, ಗೌರಿ ಹಬ್ಬಕ್ಕೂ ಹಣ ಬಂದಿಲ್ಲ.
ಆಯ್ತಲ್ಲ. ನೆಕ್ಸ್ಟ್ ಆ ತುಮಕೂರಲ್ಲಿ ಯಾರೋ ಒಬ್ರು 50% ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಪತ್ರ ಬರೆದ್ರು. ಅವ್ರು ಆ ಕಡೆ ಸಮಸ್ಯೆ. ಬೆಂಗಳೂರಲ್ಲಂತೂ ಗುಂಡಿ ಮೇಲ್ ಗುಂಡಿ ಬ್ರ್ಯಾಂಡ್ ಬೆಂಗಳೂರು ಅಂತೆ, ಆಮೇಲೆ ಇನ್ನೇನೋ ಟನಲ್ ಅಂತೆ, ಗುಂಡಿ ಮುಚ್ಚಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇಷ್ಟೊಂದು ಸಮಸ್ಯೆ ರಾಜ್ಯದಲ್ಲಿ ಕಾಡ್ತಾ ಇದೆ. ಮತ್ತೆ ದಿವಾಳಿ ಎದ್ದೋಗಿದೆ ಲಿಟ್ರಲಿ. ಹಿಮಾಚಲ್ ಆಯ್ತು, ಪಂಜಾಬ್ ಆಯ್ತು, ನೆಕ್ಸ್ಟ್ ಕರ್ನಾಟಕ. ಇವಾಗ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು ಇಲ್ಲಿ ಬಂದು ಹೇಳಿಕೆ ಕೊಡುವಂತ ಸೋಕಾಲ್ಡ್ ದೊಡ್ಡ ದೊಡ್ಡ ಮಂತ್ರಿಗಳು, ಗೃಹ ಮಂತ್ರಿ ಒಬ್ರು, ಆಮೇಲೆ ಇನ್ನೊಂದು ಯಾರೋ IT-BT ಸಚಿವರೊಬ್ರು, ಆಮೇಲೆ ಇನ್ನೊಬ್ರು ಯಾರು ಉಪಮುಖ್ಯಮಂತ್ರಿಗಳೊಬ್ರು, ನೀರಾವರಿ ಸಚಿವರೊಬ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೊಬ್ರು, ಇವರು ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿ ಸಮಸ್ಯೆಗಳನ್ನ ಆಲಿಸ್ರಿ ಅಂದ್ರೆ ದಿನಾ ಬೆಳಗ್ಗೆ ಎದ್ಕೊಂಡು ನಾನ್ ಯಾರು CM ಆಗ್ಬೇಕು, ನನ್ನ ಕಡೆಯವ್ರು ಯಾರು CM ಆಗ್ಬೇಕು, ಬರೀ ಇದೇ ನಡ್ಕೊಂಡು ಹೋಗ್ತಿರೋದು ಇವರು. ಆಯ್ತಲ್ಲ. ಸೊ ಜನ ನಿಜವಾಗ್ಲೂ ತಿಡಿ ಶಾಪ್ ಆಗ್ತಾ ಇದಾರೆ. ಯಾಕಾದ್ರೂ ಕೊಟ್ಟುವ ಈ ಪಕ್ಷಕ್ಕೆ 136 ಸೀಟು ಅಂತ ಹೇಳ್ಬಿಟ್ಟು ಬಡವರಾಗ್ಬೋದು, ರೈತರಾಗ್ಬೋದು, ಮಹಿಳೆಯರಾಗ್ಬೋದು. ಅವ್ರು ಮಾತ್ರ ಅಲ್ಲ, ಶಿವಗಂಗಾ ಯಾರು ಹೇಳಿ, ಶಿವಗಂಗಾ ನೀವ್ ಹೇಳಿದ್ರಲ್ಲ 1 ಟೈಮ್ 2 ಟೈಮ್ ಗೆದ್ದವರು ಇಂಥ ವಿಚಾರದಲ್ಲಿ ಮಾತನಾಡಕ್ ಹೋಗ್ಬಾರ್ದು ಅಂತ. ಅದೊಂದು ಬ್ರೇಕಿಂಗ್. ಅದಕ್ಕೆ ನೀವೇ ಆನ್ಸರ್ ಕೊಡ್ಬೇಕು. ಅವ್ರು ನಾನ್ ಆಗ್ತೀನಿ ಅಂದಿಲ್ಲ. ಏನ್ ಹೇಳಿದಾರೆ ಗೊತ್ತಾ, ಕೇಳಿಸ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್. ಆ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಕಾಂಗ್ರೆಸ್ನ CM ಆಕಾಂಕ್ಷಿಗಳಿಗೆ ಶಿವಗಂಗಾ ಅವರು ಕ್ಲಾಸ್ ತಗೊಂಡಿದ್ದಾರೆ ಸರ್. ಯಾರು? ಶಿವಗಂಗಾ ಬಸವರಾಜ್ ಅವರು. ಅವ್ರ ಕ್ಲಾಸು DK ಶಿವಕುಮಾರ್ ಅವರೇ ಮುಂದಿನ CM, ನೀವೆಲ್ಲರೂ ಸುಮ್ಮನೆ ಇರಿ ಅಂತ ಗರಂ ಆಗ್ಬಿಟ್ಟಿದ್ದಾರೆ. ದಿನಕ್ಕೊಬ್ರು ಹಿಂಗೆ ಹೇಳ್ತಾ ಹೋದ್ರೆ ಎಲ್ರನ್ನೂ CM ಮಾಡಕ್ಕಾಗತ್ತಾ? ನಿಮ್ಮನ್ನ ನೋಡಿ ನಾವು ಕಲ್ತ್ಕೋಬೇಕು. ಯಾರನ್ನ? ಹಿರಿಯರನ್ನ. ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು. ಅವರೇ ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗೆ? CM ಆಗಬೇಕು ಅಂತ ಹೇಳಿದ ಹಿರಿಯರ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡಿ. ನಾಗರಾಜ್ ಯಾದವ್ ಅವರು ನನ್ನ ಪ್ರಶ್ನೆನೇ ಕೇಳಲ್ಲ, ಉತ್ತರ ಕೊಟ್ಕೊಳ್ಳಿ. ಕೇಳಿಸ್ಕೊಳ್ಳಿ. ಸಂದರ್ಭ ಏನಾರು ಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಂತ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಇವರೆಲ್ಲರೂ ಆಗ್ತೀನಿ, ನಾನು ಆಗ್ತೀನಿ, ಯಾಕೆ ನಾನು ಆಗಬಾರ್ದ? ಈಗ ನಮಗೆ ಅನುಭವ ಇಲ್ವಾ? ಕೊಟ್ಟರೆ ಎಲ್ರಿಗೂ ಅನುಭವ ಬರ್ತದೆ. ಅದನ್ನೆಲ್ಲ ಮಾತಾಡ್ಬಾರ್ದು. ಹಿರಿಯರು ಇದ್ದಾರೆ, ನಾವು ಜೂನಿಯರ್ಸ್ ನೋಡಿರಿ, ಅವ್ರನ್ನ ನೋಡಿ ನಾವು ಫಾಲೋ ಅಪ್ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಗಾಗ್ತದೆ. ಈ ಥರ ಎಲ್ಲ ಬೆಳವಣಿಗೆಗಳಾಗಬಾರ್ದು. ಆಯಿತು, ಮುಖ್ಯಮಂತ್ರಿ ಆಗ ಅರ್ಹತೆ ಎಲ್ರಿಗೂ ಇರುತ್ತೆ. ಏನೋ 36 ಜನ MLA 136 ಇದ್ದೀವಿ, ಎಲ್ರಿಗೂ ಅರ್ಹತೆ ಇದೆ. ಹಾಗಾದರೆ ಎಲ್ಲರೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಯಾರೇನು ಕಮ್ಮಿ ಇದ್ದಾರೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ತಲೆಬಾಗಬೇಕಾಗ್ತದೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಾಧ್ಯಮದಲ್ಲಿ, ರಸ್ತೆಯಲ್ಲಿ, ಬೀದಿಯಲ್ಲಿ ಮಾತಾಡೋದು ಏನೋ ಪಕ್ಷಕ್ಕೆ ಶೋಭೆ ತರಲ್ಲ. ದಯಮಾಡಿ ಹಿರಿಯರಿದ್ದಾರೆ, ಅವ್ರು ಏನಾರು ತಪ್ಪು ಮಾಡಿದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡಿ ಮತ್ತು ನಾವು ತಪ್ಪು ಮಾಡೋಂಗೆ ಮಾಡೋದು ಬೇಡ. ಅವ್ರು ಕರೆಕ್ಟಾಗಿರ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸಂದರ್ಭ ಏನಾರು ನಾನು ಪ್ರಶ್ನೆ ಕೇಳ್ಬಿಟ್ರೆ ಅಫೆಂಡ್ ಆಗ್ಬಿಡ್ತಾರೆ ನಾಗರಾಜ್ ಯಾದವ್ ಅವರು. ಪಾಪ ಕಿರಿಯರ್ ನಿಂತ್ಕೊಂಡು ಹೇಳ್ತಿದ್ದಾರೆ ಹಿರಿಯರ್ ಹಿಂಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ಒಂದು ವಿಚಾರ ತಿಳ್ಕೋಬೇಕು. ನಾನು ಹೇಳಿದ ಮಾತಿನೇ ಬೇಡ್ರಿ, ಆಂಕರ್ ಹೇಳಿದಾರೆ, ಕೂತ್ಕೊಳ್ರಿ ನೀವು. ಏ ಸ್ವಾಮಿ, ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತ ಬರೋಕ್ ಹೋದ್ರೆ ಡಿಫ್ರೆಂಟ್ ಆಗ್ತದೆ. ಇಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಮಾತಿಲ್ಲ. ಸ್ಟೆಬಿಲಿಟಿ ಇಸ್ ದೇರ್. ಲೀಡರ್ಶಿಪ್ ವಿಚಾರ ಬಂದಾಗ ಕೋರ್ಟ್ ಕೇಸಿನಿಂದ ಅವರು ನಮ್ಮ JDS ಹೇಳ್ತಾ ಇದ್ರು ಬೆಂಕಿ ಇಲ್ದಿರೋ ಹೊಗೆ ಬರ್ತದ ಅಂತ. ಬೆಂಕಿ ಹಚ್ಚಿರೋರೇ BJP ಅವರು ಮತ್ತು ದಳದವರು. ಅದ್ರಲ್ಲಿ ಹೋಗಿ ಅದ್ರಲ್ಲಿ ಬಿಸಿ ಕಾಸ್ಟ್ಲಿ ನೋಡ್ತಾರೆ. ಅದು ಆಗೋದಿಲ್ಲ. ಹಾಗಾಗಿ ಬೆಂಕಿ ಹಚ್ಚಿದವ್ರು ಯಾರು ಗೊತ್ತು, ಹೊಗೆ ಯಾರು ಬರ್ತಾರೆ ಅಂತ ಹೇಳೋದು ಗೊತ್ತು. ಅದು ಮಾಡ್ಕೊಂಡಿರ್ಲಿ, ಅವ್ರು ಮಾಡೋ ಕೆಲಸ ಇಲ್ಲ, ಮಾಡ್ಲಿ. ಜನ ತಿರಸ್ಕಾರ ಮಾಡೋರೆ ಮಾಡ್ಕೊಂಡು ಹೋಗ್ಲಿ. ನಮ್ಗೆ ಜನಕ್ಕೆ ಆಡಳಿತ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ ಮಾನ್ಯ ಮೋಹನ್ ಅವ್ರು ಹೇಳ್ತಾ ಇದ್ರು, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು. ಅಭಿವೃದ್ಧಿ ವಿಚಾರಗಳು ನಾನು ಹೇಳ್ತೀನಿ, ವಕ್ತಾರನಾಗಿ ಅಂಕಿಅಂಶಗಳು ಕೊಡ್ತೀನಿ. ಶ್ವೇತಪತ್ರ ನೋಡಿಸ್ತಿರ್ಬೇಕಾದ್ರೆ 3,71,000 ಬಜೆಟ್ನಲ್ಲಿ 1,20,000 ಡೆವಲಪ್ಮೆಂಟ್ ಇಟ್ಟಿದಂತ ಯಾವ್ದೋ ಸರ್ಕಾರ ಇದೆ, ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ದೀವಿ. 52,000 ಗ್ಯಾರಂಟಿಗಳು ಕೊಡ್ಬೇಕಂತ ಕೆಲಸವನ್ನು ಕೊಟ್ಟಿದ್ದೀವಿ. 1 ತಿಂಗಳು ಡಿಲೇ ಆದ್ರೆ 2 ತಿಂಗಳು ಸೇರಿಸಿ ಕೊಟ್ಟಿದ್ದ ಕೆಲಸ ಮಾಡ್ತೇವೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಫಸ್ಟ್ ಟೈಮ್ MLA ಮಾತಾಡೋ ವಿಚಾರವಾದ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜೂನಿಯರ್ಗಳು ಯಾರು ಕೂಡ ಆಸೆ ಪಡ್ತಕ್ಕಂಥದ್ದು ತಪ್ಪಿರಲ್ಲ. ಆದ್ರೆ ಆಸೆ ಪಡ್ತಕ್ಕಂಥದ್ದು ಯೋಚನೆ ಮಾಡಬೇಕು. ಅನುಭವದ ನಾಯಕರುಗಳು ಇರ್ಬೇಕಾದ್ರೆ ಅವ್ರು ಆಗ್ತಾರೆ ಅಂತ. ಆದ್ರೆ ನಿಮ್ಗೆ ಹೇಳ್ತೀನಿ, ಈ ಮೀಟಿಂಗ್ ಅಲ್ಲಿ ನಿಮ್ಗೆ ಈ ಒಂದು ಚರ್ಚೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತದ ತೀರ್ಮಾನ ಆಗಿರ್ತಕ್ಕಂಥದ್ದು. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಮೂಡಾ ಕೇಸ್ ಇರಲಿ, ಯಾವುದೇ BJP ಅವರ ಗೂಗಲ್ಗಳಿಗೆ ರಾಜಭವನ ದುರುಪಯೋಗ ಪಡಿಸಿಕೊಂಡ್ರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, BJP ಅವರು ಏನೂ ಮಾಡಕ್ ಸಾಧ್ಯ ಆಗ್ದಿರಾ ಗವರ್ನರ್ ಮನೆಯಲ್ಲಿ ಇಟ್ಕೊಂಡು ರಾಜಕಾರಣ ಮಾಡಲು ಹೊರಟಿರೋರಿಗೆ ಅಸಹಾಯಕತೆ ಮನೋಸ್ಥಿತಿ ಬಂದಿರ್ತಕ್ಕಂಥ